ಥರ ಬಾಣಲಿನ ದಬ್ಬಾಕಿ ಅದ್ರ ಮೇಲೆ ರೋಟಿ ಮಾಡಿದ್ರೆ ಅದೇ ರೂಮಾಲಿ ರೋಟಿ. ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಮದುವೆಲಿ ತಿಂದಿದ್ದೆ. ನನಗಂತೂ ತುಂಬ ಇಷ್ಟ. ಇದನ್ನು ಮನೆಯಲ್ಲೂ ಕೂಡ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. 2 ಕಪ್ನಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸಕ್ಕರೆ, ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಏನಿಲ್ಲ ಅಂದ್ರೂ 10ರಿಂದ 15 ನಿಮಿಷ ಇದನ್ನು ನಾದ್ಕೋಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸವರಿ 1-2 ಗಂಟೆ ಬಿಟ್ಟು ಇದನ್ನು ಚೆಕ್ ಮಾಡಿದ್ರೆ ಹಿಟ್ಟು ಸೂಪರ್ ಸಾಫ್ಟಾಗಿ ರಬ್ಬರ್ ಥರ ರೆಡಿಯಾಗಿರುತ್ತೆ. ನಂತರ ಇದನ್ನು ಎಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ಎಕ್ಸ್ಪರ್ಟ್ಸ್ ಆದರೆ ಕೈಯಿಂದಾನೇ ಸ್ಪ್ರೆಡ್ ಮಾಡ್ಕೋತಾರೆ, ನಮಗಾದರೆ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಒಂದು ಬಾಣಲಿ ಮೇಲೆ ಸ್ವಲ್ಪ ಉಪ್ಪು ನೀರನ್ನು ಚುಮುಕ್ಸಿ ಲಟ್ಸಿರುವಂಥದ್ದನ್ನು ಹಾಕಿ ಇದನ್ನು ಎರಡೂ ಸೈಡು ಕೂಡ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟಾಗಿ ಹಾಗೆಯೇ ಸೂಪರ್ ಟೇಸ್ಟಿ ಆಗಿರುವಂಥ ಮದುವೆ ಮನೆ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ ರುಮಾಲಿ ರೋಟಿ ಮನೆಯಲ್ಲೇ ರೆಡಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.